Hi students, welcome to Learning Management System, Program BCom, Subject E-Business and Accounting, Semester 4th, Session number 54. Today topic is we are Purchase Register. This is Srinath working as a Assistant Professor in Commerce at Government Women's College, Kolar. So now E-Business and Accounting ಅಲ್ಲಿ ಲಾಸ್ಟ್ ಚಾಪ್ಟರಲ್ಲಿ ಅಕೌಂಟ್ಸ್ ಬುಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಸೆಷನ್ ನಂಬರ್ 53 ನಾವು ಸೇಲ್ಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಸೊ ಈ ಸೆಷನ್ 54 ನಾವು ಪರ್ಚೇಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅಂದರೆ ಹೌ ಟು ವ್ಯೂ ದಿ ಪರ್ಚೇಸ್ ರಿಜಿಸ್ಟರ್ನ ಯಾವ ರೀತಿ ವ್ಯೂ ಮಾಡೋದು ಟ್ಯಾಲಿ ERP9 ಅದ್ರ ಜೊತೆಗೆ ಮತ್ತು ವಾಟ್ ಆರ್ ದಿ ಡಿಫ್ರೆಂಟ್ ಫಂಕ್ಷನಲ್ ಕೀಸ್ ವಿಚ್ ಆರ್ ಅವೈಲೇಬಲ್ ಟು ವ್ಯೂ ದಿ purchase register in different manner, and what are other configuration options available in Tally to configure the purchase register, and how to export the purchase register to through mail or to save the purchase register. These are the different aspects today we are going to discuss. First one is, let's discuss the meaning of purchase register. A purchase register displays the information on the periodical purchases of a business concern. See, what is the purchase register? Purchase register shows the total purchases, that is especially monthly wise. When you open a purchase register in Tally, it shows the monthly wise summary of total purchases made by the concern. You ಟ್ಯಾಲಿಯಲ್ಲಿ ಪರ್ಚೇಸ್ ರಿಜಿಸ್ಟರ್ನ ಓಪನ್ ಮಾಡಿದ್ರೆ ಅದು ಮಂತ್ಲಿ ವೈಸ್ ಬೈ ಡಿಫಾಲ್ಟ್ ಏನು ನೋಡ್ಸುತ್ತೆ ಅಂದರೆ ಬೈ ಡಿಫಾಲ್ಟ್ ಅದು ಮಂತ್ಲಿ ವೈಸ್ ನೀವು ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಅದ್ರ ಜೊತೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಸುತ್ತೆ. ಸೊ ಇದ್ರ ಬಗ್ಗೆ ನಾವು ಪ್ರಾಕ್ಟಿಕಲಾಗಿ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಸೊ ವೆನ್ ಯು ಓಪನ್ ಎ ಪರ್ಚೇಸ್ ರಿಜಿಸ್ಟರ್ ಇನ್ ಟ್ಯಾಲಿ, by default it shows the monthly wise total purchases made by particular concern along with the closing balances. A purchase register displays information on the periodic purchase of a business concern, especially shows the monthly wise total purchase. ಅದು ನಾವು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. We can configure according to our requirement. By default Tally shows the monthly wise purchases. Purchase register helps in analyzing the details of movement of purchased goods to various godowns, on the basis of which the stock movement at each godown is determined. See, along with maintaining purchase register, another important help by the when you maintain the purchase register with the help of Tally ERP9, it going to analyze the total movement of purchased goods to various ಗೋಡನ್ಸ್. ನಾವು ಟೋಟಲ್ ಪರ್ಚೇಸ್ ಮಾಡಿದ್ದು ಗೂಡ್ಸು ಯಾವ್ಯಾವ ಗೋಡನ್ಗೆ ಎಷ್ಟು ಮೂವ್ ಆಗಿದೆ. ಸೊ ಸಪೋಸ್ ವಿ ಹ್ಯಾವ್ ಸೆವೆರಲ್ ನಂಬರ್ ಆಫ್ ಗೋಡನ್ಸ್ ಇನ್ ಸೆವೆರಲ್ ಲೊಕೇಶನ್ಸ್, ವಿ ಡೂ ಬಲ್ಕ್ ಪರ್ಚೇಸಸ್. ವೆನ್ ಯು ಡೂ ಬಲ್ಕ್ ಪರ್ಚೇಸ್, ನಾವು ಬಲ್ಕ್ ಪರ್ಚೇಸ್ ಮಾಡಿದಾಗ ಈ ಬಲ್ಕ್ ಪರ್ಚೇಸ್ ಮಾಡಿದ್ದು ಗೂಡ್ಸು ಯಾವ್ಯಾವ ಗೋಡನ್ಗೆ ಯಾವ್ಯಾವ ಲೊಕೇಶನಲ್ಲಿ ಗೋಡನ್ಗೆ ಎಷ್ಟು ಮೂವ್ ಆಗಿದೆ ಅಂತ ನಾವು ಅನಲೈಸ್ ಮಾಡಬಹುದು ವಿತ್ ದಿ ಹೆಲ್ಪ್ ಆಫ್ ದಿ ಪರ್ಚೇಸ್ ರಿಜಿಸ್ಟರ್. And we also analyze the total purchase returns made during the year. ಸೊ ಪರ್ಚೇಸ್ ಮಾಡಿದ ಜೊತೆಗೆ ನಾವು ಎಷ್ಟು ಗೂಡ್ಸ್ನ ಪರ್ಚೇಸ್ನ ರಿಟರ್ನ್ ಮಾಡಿದ್ದೀವಿ ಇದನ್ನು ಅನಲೈಸ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ದಿ ಪಾರ್ಟೀಸ್ ಟು ಹೂಮ್ ಪರ್ಚೇಸ್ ರಿಟರ್ನ್ಸ್ ಹ್ಯಾವ್ ಬೀನ್ ಮೇಡ್, ಯಾರ ಹತ್ರ ಪರ್ಚೇಸ್ ಮಾಡಿದ್ದೀವಿ, ಯಾರಿಗೆ ನಾವು ಪರ್ಚೇಸ್ ರಿಟರ್ನ್ಸ್ ಮಾಡಿದ್ದೀವಿ, ಯಾರಿಗೂ ಜಾಸ್ತಿ ಪರ್ಚೇಸ್ ರಿಟರ್ನ್ ಮಾಡಿದ್ದೀವಿ. ಓಕೆ, ಇವೆಲ್ಲ ವಿ ಕ್ಯಾನ್ ಡ್ರಾ ಎ ಕನ್ಕ್ಲೂಷನ್ ವಿತ್ ಹೆಲ್ಪ್ ಆಫ್ ಪರ್ಚೇಸ್ ರಿಜಿಸ್ಟರ್ ವೆನ್ ವಿ ಮೇಂಟೈನ್ ಪರ್ಚೇಸ್ ರಿಜಿಸ್ಟರ್ ವಿತ್ ಹೆಲ್ಪ್ ಆಫ್ Tally ERP9. ಸೊ ವೆನ್ ಯು ಓಪನ್ ದಿ ಪರ್ಚೇಸ್ ರಿಜಿಸ್ಟರ್ ಇನ್ Tally ERP9, ದಟ್ ಶೋಸ್ ದಿ ಬೈ ಡಿಫಾಲ್ಟ್ ಮಂತ್ಲಿ ವೈಸ್ ಪರ್ಚೇಸಸ್ ಸಿಗುತ್ತೆ. ವೆನ್ ಯು ಕ್ಲಿಕ್ ಆನ್ ಪರ್ಟಿಕ್ಯುಲರ್ ಮಂತ್, ಇಟ್ ಗಿವ್ಸ್ ದಿ ಟೋಟಲ್ ಏನಾಗುತ್ತೆ ವೋಚರ್ ವೈಸ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಡೇ ವೈಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಿಸ್ ವಿಲ್ ಬಿ ಯುಟಿಲೈಸ್ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್. ಸೊ ನಾವು ಯು ಕಮ್ ಟು ನೋ ದಿ ಮೀನಿಂಗ್ ಆಫ್ ದಿ ಪರ್ಚೇಸ್ ರಿಜಿಸ್ಟರ್. ದೆನ್ ಹೌ ಟು ವ್ಯೂ ದಿ ಪರ್ಚೇಸ್ ರಿಜಿಸ್ಟರ್ ಇನ್ ಟ್ಯಾಲಿ. ಸೊ ಪರ್ಚೇಸ್ ರಿಜಿಸ್ಟರ್ನ ನಾವು ವ್ಯೂ ಮಾಡಬೇಕಾದ್ರೆ ಟ್ಯಾಲಿಯಲ್ಲಿ ಫಸ್ಟ್ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಸೊ ನಾನು ಲಾಸ್ಟ್ ಸೆಷನಲ್ಲಿ ತುಂಬ ಸೆಷನಲ್ಲಿ ನಾನು ರಿಪೀಟ್ ಮಾಡಿದ್ದೀನಿ, ಮತ್ತು ಈ ಸೆಷನ್ ಮತ್ತೆ ರಿಪೀಟ್ ಮಾಡ್ತೀನಿ. ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಬೇಕಾದ್ರೆ, ಇಲ್ಲ ವೋಚರ್ನ ಎಂಟ್ರಿ ಮಾಡಬೇಕಾದ್ರೆ, ಯಾವುದೇ ಒಂದು ರಿಜಿಸ್ಟರ್ನ ವ್ಯೂ ಮಾಡಬೇಕಾದ್ರೆ, ಯಾವುದೇ ಒಂದು
ಅಕೌಂಟ್ಸ್ ಬುಕ್ಸ್ ಯಾವುದೇ ಒಂದು ಬುಕ್ಸ್ನ ವ್ಯೂ ಮಾಡಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ ವೇ ಆಫ್ ಟ್ಯಾಲಿ. ಸೊ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಫಸ್ಟು ಗೇಟ್ ಮುಖಾಂತರ ಹೋಗ್ಬೇಕು ತಾನೆ. ಅದೇ ರೀತಿ ನಾವು ಟ್ಯಾಲಿಯಲ್ಲಿ ಏನೇ ಒಂದು ಟ್ಯಾಲಿ ಹೊರಡೆ ಹೋಗ್ಬೇಕಾದ್ರೆ ವಿ ಹ್ಯಾಸ್ ಟು ಗೋ ಥ್ರೂ ಗೇಟ್ ವೇ ಆಫ್ ಟ್ಯಾಲಿ. ಸೊ ಫಸ್ಟ್ ಗೋ ಟು ಗೇಟ್ ವೇ ಆಫ್ ಟ್ಯಾಲಿ. ಫಸ್ಟ್ ನಾವು ಗೇಟ್ ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಆ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು. ಗೇಟ್ ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ಆ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ಬಾಟಮಲ್ಲಿ ನಮಗೆ ಡಿಸ್ಪ್ಲೇ ಅಂತ ಆಪ್ಷನ್ ಇರುತ್ತೆ. ಬಾಟಮಲ್ಲಿ ನಾವು ಡಿಸ್ಪ್ಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ವೆನ್ ಯು ಡಿಸ್ಪ್ಲೇ ದಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಆ ಡಿಸ್ಪ್ಲೇ ಮೆನ್ಯುವಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಅಕೌಂಟ್ಸ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಕೌಂಟ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಅಕೌಂಟ್ಸ್ ಬುಕ್ಸ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಪರ್ಚೇಸ್ ರಿಜಿಸ್ಟರ್ನ ಸೆಲೆಕ್ಟ್ ಮಾಡ್ಕೊಬೇಕು. ವೆನ್ ಯು ಸೆಲೆಕ್ಟ್ ದಿ ಪರ್ಚೇಸ್ ರಿಜಿಸ್ಟರ್, ನೀವು ಯಾವಾಗ ಪರ್ಚೇಸ್ ರಿಜಿಸ್ಟರ್ನ ಸೆಲೆಕ್ಟ್ ಮಾಡ್ಕೊತೀರೋ ಪರ್ಚೇಸ್ ರಿಜಿಸ್ಟರ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ, ನ್ಯಾಷನಲ್ ಎಂಟರ್ಪ್ರೈಸಸ್ ಅಂತ. ಸೊ ಅವ್ರದ್ದು ಟೋಟಲ್ ಏಪ್ರಿಲಿಂದ ಮಾರ್ಚ್ ತನಕ ಪರ್ಚೇಸ್ ರಿಜಿಸ್ಟರ್ ಈ ರೀತಿ ಓಪನ್ ಆಗುತ್ತೆ. ನಾವಾಗ ಹೇಳಿದೆ ಅಲ್ಲ, ಡಿಫಾಲ್ಟ್ ಏನು ನೋಡ್ಸುತ್ತೆ ಅಂದರೆ ಓಕೆ ಟೋಟಲ್ ಮಂತ್ಲಿ ವೈಸ್ ಪರ್ಚೇಸಸ್ ನೋಡ್ಸುತ್ತೆ ಅಲಾಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಫಾರ್ ಎಕ್ಸಾಂಪಲ್ ಏಪ್ರಿಲ್ಗೆ ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್, 1,58,600 ಇದೆ. ಸಿ ಈ ರೀತಿ ಏನಾಗುತ್ತೆ, ಓಕೆ ಮಂತ್ಲಿ ವೈಸ್ ಪರ್ಚೇಸಸ್ ಅಲಾಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಡಿಸ್ಪ್ಲೇ ಆಗುತ್ತೆ. ಬಾಟಮಲ್ಲಿ ಓಕೆ ಯಾವ ಮಂತಲ್ಲಿ ಸೇಲ್ಸ್ ಪರ್ಚೇಸಸ್ ಎಷ್ಟಾಗಿದೆ ಅಂತ ಓಕೆ ಗ್ರಾಫು ಡಿಸ್ಪ್ಲೇ ಆಗುತ್ತೆ. ಯು ಕ್ಯಾನ್ ಸಿ ದಿ ಜುಲೈಯಲ್ಲಿ ನಾವು ಐ ಥಿಂಕ್ ಜಾಸ್ತಿ ಪರ್ಚೇಸಸ್ ಆಗಿದೆ ಕಂಪೇರ್ ಟು ಅದರ್ ಮಂತ್ಸ್. ಬೇರೆ ಮಂತ್ಸಲ್ಲಿ ಕಂಪೇರ್ ಮಾಡಿದ್ರೆ ಜುಲೈಯಲ್ಲಿ ತುಂಬ ಪರ್ಚೇಸಸ್ ಆಗಿದೆ. ಜುಲೈ ಆ್ಯಂಡ್ ನವಂಬರ್ ಆಲ್ಮೋಸ್ಟ್ ಈಕ್ವಲ್ ಪರ್ಚೇಸ್ ಆಗಿದೆ. ನೋಡಿ ಇಲ್ಲಿ ಅಮೌಂಟ್ ನೋಡಿದ್ರು ನಮಗೆ ಗೊತ್ತಾಗುತ್ತೆ, ಇಲ್ಲಿ ಗ್ರಾಫ್ ನೋಡಿದ್ರು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಜುಲೈ ಮತ್ತು ನವಂಬರಲ್ಲಿ ಪರ್ಚೇಸಸ್ ಜಾಸ್ತಿ ಆಗಿದೆ ಅಂತ. ಸೊ ದಿಸ್ ದಿ ಸ್ಕ್ರೀನ್ ಹೌ ಇಟ್ ವಿಲ್ ಗೋಯಿಂಗ್ ಟು ಅಪಿಯರ್ ಇನ್ ದಿ ಟ್ಯಾಲಿ ERP9. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ F1 ನಾವು ಯಾವಾಗ F1 ಕ್ಲಿಕ್ ಮಾಡ್ತೀವೋ, ಸೊ ಪರ್ಚೇಸ್ ರಿಜಿಸ್ಟರ್ ಓಪನ್ ಮಾಡಿ ಪರ್ಚೇಸ್ ರಿಜಿಸ್ಟ್ರಲ್ಲಿ ನಾವು F1 ಕ್ಲಿಕ್ ಮಾಡಿದಾಗ ಸೊ ನಾವು ಡೀಟೇಲ್ ವ್ಯೂ ನೋಡ್ಬೋದು. ವಿ ಕ್ಯಾನ್ ಸಿ ದಿ ಡೀಟೇಲ್ ವ್ಯೂ. ನಾವು ಹೇಳಿಲ್ಲ ಫಸ್ಟು ಪರ್ಚೇಸ್ ಸ್ಕ್ರೀನ್ ಓಪನ್ ಮಾಡಿದಾಗ ಓಕೆ ಪರ್ಚೇಸ್ ರಿಜಿಸ್ಟರ್ ಓಪನ್ ಮಾಡಿದಾಗ ನಮಗೆ ಮಂತ್ಲಿ ವೈಸ್ ಸಿಗುತ್ತೆ. ಇಲ್ಲ ನಮಗೆ ಇನ್ ಡೀಟೇಲ್ ಬೇಕಂದರೆ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ ಪ್ಲಸ್ F1ನ ಪ್ರೆಸ್ ಮಾಡಿದ್ರೆ ನಮಗೆ ಡೀಟೇಲ್ ವ್ಯೂ ಸಿಗುತ್ತೆ. ಸೊ ಇದನ್ನು ಪ್ರಾಕ್ಟಿಕಲಾಗಿ ಮತ್ತೆ ನೋಡಿಸ್ತೀನಿ. ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಟ್ ಎ ಮಂತ್ ಆ್ಯಂಡ್ ಪ್ರೆಸ್ ಎಂಟರ್ ಟು ಲಿಸ್ಟ್ ಆಫ್ ಆರ್ ಪರ್ಚೇಸ್ ವೋಚರ್ಸ್ ರಿಜಿಸ್ಟರ್ ಆ್ಯಸ್ ಎ ಶೋನ್. ನಾವು ಪರ್ಟಿಕ್ಯುಲರ್ ಡೇನ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಆ ಡೇಯಲ್ಲಿ ಮಾಡಿರೋ ಎಲ್ಲ ಪರ್ಚೇಸ್ ಅಲಾಂಗ್ ವಿತ್ ವೋಚರ್ಸ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡೇಟ್ ಅಲಾಂಗ್ ವಿತ್ ವೋಚರ್ಸ್ ಏನಾಗುತ್ತೆ ಓಪನ್ ಆಗುತ್ತೆ. ಸೊ ಇಷ್ಟು ನಾನು ಹೇಳಿದ್ದನ್ನು ಡಿಸ್ಕಸ್ ಮಾಡಿದ್ದನ್ನು ನಾನು ನಿಮ್ಗೆ ಏನು ಮಾಡಿಸ್ತೀನಿ ಅಂತ ಐ ವಿಲ್ ಶೋ ಯು ಪ್ರಾಕ್ಟಿಕಲಿ ಹೌ ದೀಸ್ ಥಿಂಗ್ಸ್ ಆರ್ ಡನ್ ಥ್ರೂ ಟ್ಯಾಲಿ ERP9. ಯಾವ ರೀತಿ ಟ್ಯಾಲಿ ERP9 ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ ಇದನ್ನು ಟ್ಯಾಲಿ ERP9 ಆ್ಯಕ್ಚುಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಏನು ಮಾಡಬೇಕು, ವಿ ಹ್ಯಾಸ್ ಟು ಗೋ ಟು ಗೇಟ್ ವೇ ಆಫ್ ಟ್ಯಾಲಿ. ಎಲ್ಲಿಗೆ ಹೋಗಬೇಕು, ನಾವು ಗೇಟ್ ವೇ ಆಫ್ ಟ್ಯಾಲಿಗೆ ಹೋಗಬೇಕು. ನಾವು ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. ಸೊ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. ನಾವು ಯಾವಾಗ ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡ್ಕೊತೀವಿ ಆಟೋಮೆಟಿಕ್ಕಾಗಿ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಡಿಸ್ಪ್ಲೇ ಆಗುತ್ತೆ. ಈಸ್ ದಿ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ. ಸೊ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಡಿಸ್ಪ್ಲೇ ಆದಮೇಲೆ ಸ್ಟಾರ್ಟಪ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸೊ ವಿ ಹ್ಯಾಸ್ ಟು ನಾವು ಕ್ವಿಟ್ ಮಾಡಬೇಕು. ಸೊ ಕ್ವಿಟ್ ಮಾಡಿದ ತಕ್ಷಣ ನಮಗೇನಾಗುತ್ತೆ, ಗೇಟ್ ವೇ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ನಾವಾಗ ಹೇಳಿದೆಲ್ಲ. ಸೊ ವಿ ಹ್ಯಾಸ್ ಟು ಎಂಟರ್ ಥ್ರೂ, ನಾವು ಟ್ಯಾಲಿ ಒಳಗಡೆ ಎಂಟರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ಥ್ರೂ ಗೇಟ್ ವೇ ಆಫ್ ಟ್ಯಾಲಿ. ಸೊ ಈ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇ. ಕಾಣಿಸ್ತಾ ಇದೆಯಾ, ಡಿಸ್ಪ್ಲೇ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಡಿಸ್ಪ್ಲೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಎರಡು ಆಪ್ಷನ್. ಒಂದು ನಾವು ಕರ್ಸರ್ ಪಾಯಿಂಟ್ನ ಡಿಸ್ಪ್ಲೇ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಒಂದು ಕೀಬೋರ್ಡಲ್ಲಿ ಡಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಆಲ್ಫಾಬೆಟಿಕ್ ಡಿನ ಸೆಲೆಕ್ಟ್ ಮಾಡ್ಕೊಬೋದು. ವೆನ್ ಯು ಸೆಲೆಕ್ಟ್ ದಿ ಡಿಸ್ಪ್ಲೇ ಆಪ್ಷನ್ ನಮಗೇನಾಗುತ್ತೆ, ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಡಿಸ್ಪ್ಲೇ ಮೆನ್ಯುವಲ್ಲಿ ನೋಡಿ ಟ್ರಯಲ್ ಬ್ಯಾಲೆನ್ಸ್, ಡೇ ಬುಕ್, ಅಕೌಂಟ್ಸ್ ಬುಕ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್, inventory book, statement of inventory, fund flow, cash flow statement, receipts and payments, list of accounts. These are different items available in the display menu. So in the display menu we have to select accounts book. ನಾವು ಡಿಸ್ಪ್ಲೇ ಮೆನ್ಯುವಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಬೇಕು,
ಅಕೌಂಟ್ಸ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಕರ್ಸರ್ ಪಾಯಿಂಟ್ನ ಅಕೌಂಟ್ಸ್ ಬುಕ್ಸ್ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಒಂದು ಕೀಬೋರ್ಡಲ್ಲಿ ವಿ ಹ್ಯಾವ್ ಟು ಪ್ರೆಸ್ ಎ ಆಲ್ಫಾಬೆಟ್ನ ಪ್ರೆಸ್ ಮಾಡಬೇಕು. ವೆನ್ ಯು ಪ್ರೆಸ್ ಎ ಆಲ್ಫಾಬೆಟ್ ಇನ್ ಯುವರ್ ಕೀಬೋರ್ಡ್, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅಕೌಂಟ್ಸ್ ಬುಕ್ಸ್ ಓಪನ್ ಆಗುತ್ತೆ. ಸೊ ಈ ಅಕೌಂಟ್ಸ್ ಬುಕ್ಕಲ್ಲಿ ರೈಟ್ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಪರ್ಚೇಸ್ ರಿಜಿಸ್ಟರ್. ಸೇಮ್ ಆ್ಯಸ್ ಯೂಶುವಲ್, move to your cursor to the purchase register, double click on it, or you can press P, alphabet P in your keyboard. So automatically purchase register will be open, which shows the ನಾವು ಒಂದೇ ಒಂದು ಸ್ವಲ್ಪ ಎಂಟ್ರಿ ಮಾಡಿದ್ದೀನಿ, which shows the monthly summary of total purchases along with the closing balances. ಇವು ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನೋಡಬೇಕು ಅಂದರೆ ನಾವು ಪರ್ಟಿಕ್ಯುಲರ್ ಏನು ಮಾಡಬೇಕು, ಡಬಲ್ ಕ್ಲಿಕ್ ಮಾಡ್ತೀವಿ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಆ ಮಂತಲ್ಲಿ ಆಗಿರೋ ಎಲ್ಲ ಪರ್ಚೇಸ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ಇನ್ ಡೀಟೇಲಾಗಿ ಚೆಕ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರೆಸ್ Alt+F1. Alt+F1 ನಾವು ಪ್ರೆಸ್ ಮಾಡಿದಾಗ ನಮಗೆ ಆ ಪರ್ಚೇಸ್ ವೋಚರ್ಸ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಎಲ್ಲ ಪರ್ಚೇಸ್ ವೋಚರ್ಸ್ ಆ ಪರ್ಟಿಕ್ಯುಲರ್ ಮಂತ್ದು ಏನಾಗುತ್ತೆ, ಓಪನ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ, ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಇಲ್ಲಿ ಕಂಡೆನ್ಸ್ಡ್ ಇದೆ, ಡೀಟೇಲ್ಡ್ ಇದೆ. ನಮಗೆ ಡೀಟೇಲ್ಡ್ ಬೇಕಾದರೆ ವಿ ಹ್ಯಾವ್ ಟು ಪ್ರೆಸ್ Alt+F1. ಇಲ್ಲಾಂದರೆ ವರ್ಟಿಕಲ್ ಬಟನ್ ಬಾರಲ್ಲಿ ಫಸ್ಟ್ ಟಾಪ್ ಆಪ್ಷನ್ ನಮಗೆ ಇರುತ್ತೆ Alt+1, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಡೇಟ್. ಸೊ ಇಫ್ ವಾಂಟ್ ಟು ಚೇಂಜ್ ದಿ ಡೇಟ್, ಪರ್ಟಿಕ್ಯುಲರ್ ಡೇಟ್ ನಾವು ಹೋಗಬೇಕು, ಆ ಡೇಟಲ್ಲಿ ಆಗಿರೋ ಪರ್ಚೇಸಸ್ ನಾವು ವ್ಯೂ ಮಾಡಬೇಕಾದ್ರೆ ವಿ ಕ್ಯಾನ್ ಎಂಟರ್ ಡೇಟ್ ಆ್ಯಂಡ್ ಡೇಟ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಈಸ್ ಪೀರಿಯಡ್. ಸೊ ನಾವು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಪರ್ಚೇಸಸ್ನ ನಾವು ವ್ಯೂ ಮಾಡಬೇಕು ಅಂತ ನೋಡಬೇಕು ಅಂದರೆ ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಇದು ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಸೊ ಯಾವ ಡೇಟಿಂದ ಯಾವ ಡೇಟ್ ತನಕ ನಾವು ಪರ್ಚೇಸ್ ರಿಜಿಸ್ಟರ್ನ ನೋಡಬೇಕು, ವ್ಯೂ ಮಾಡಬೇಕು ಅಂದರೆ ಆ ಡೇಟಿಂದ ಆ ಡೇಟಿಗೆ ಎಂಟರ್ ಮಾಡಿದ್ರೆ ಪರ್ಟಿಕ್ಯುಲರ್ ಆ ಡೇಟಿಂದ ಆ ಡೇಟಿಗೆ ನಾವು ಏನು ಮಾಡ್ಬೋದು, ಪರ್ಚೇಸಸ್ನ ನೋಡ್ಬೋದು. ದಟ್ ಈಸ್ ಶಾರ್ಟ್ಕಟ್ ಬಂದ್ಬಿಟ್ಟು Alt+F2 ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹೌ ಟು ಕಾನ್ಫಿಗರ್ ದಿ ಪರ್ಚೇಸ್ ರಿಜಿಸ್ಟರ್. ಸೊ ಯು ಹ್ಯಾವ್ ಟು ಪ್ರೆಸ್ F12 ಪ್ರೆಸ್ ಮಾಡಿದ್ರೆ ನಮಗೆ ಏನಾಗುತ್ತೆ, ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಸೊ ಈ ಕಾನ್ಫಿಗರೇಷನ್ ಮೆನುವಲ್ಲಿ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಆಫ್ ಪರ್ಚೇಸ್ ರಿಜಿಸ್ಟರ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಸೇಮ್ ನಾವು ಸೇಲ್ಸ್ ರಿಜಿಸ್ಟರ್ ಎಕ್ಸ್ಪ್ಲೈನ್ ಮಾಡಿದೆಯಲ್ಲ, ಅದೇ ರೀತಿ ಪರ್ಚೇಸ್ ರಿಜಿಸ್ಟರಲ್ಲಿ ನಮಗೆ ಬೇಕಾಗಿರುವಂಥ ಚೇಂಜಸ್ ನಾವು ಮಾಡ್ಕೊಬೋದು. ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಶೋ ದಿ ಎಕ್ಸ್ಟ್ರಾಕ್ಟ್ ಆಫ್ ರಿಜಿಸ್ಟರ್. ಇಫ್ ಯು ಸೆಲೆಕ್ಟ್ ಎಸ್, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದೆ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಚೇಸ್ ರಿಜಿಸ್ಟರ್ ಓನ್ಲಿ ಎಕ್ಸ್ಟ್ರಾಕ್ಟ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟು ಶೋ ಕಾಲಮ್ನಾರ್ ರಿಜಿಸ್ಟರ್. ವೆನ್ ಯು enter yes in front of show columnar register, your purchase register will be displayed in the columnar ಅಲ್ಲಿ ಏನಾಗುತ್ತೆ, ನಿಮ್ಮ ಪರ್ಚೇಸ್ ರಿಜಿಸ್ಟರ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಫಾರ್ಮೆಟ್. See how your purchase register should be displayed. There are two options are available. One is condensed, one is detailed. ನಿಮಗೆ ಕಂಡೆನ್ಸ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ okay, we have to select the option condensed. illa andre you want to view the detailed information of purchase register, we can select the detailed. When you select the detailed, your purchase register will be displayed with detailed information. Next is show narrations. Okay, when you select the detailed option, when you select the detailed, okay, then in the detailed information whether narration should be displayed. ವೆನ್ ಯು ವ್ಯೂ ದಿ ವೋಚರ್ಸ್, ಓಕೆ, ವೋಚರ್ಸ್ನ ಯೂಸ್ ಮಾಡಿದಾಗ, ವೋಚರ್ಸ್ನ ವ್ಯೂ ಮಾಡಿದಾಗ ಆ ವೋಚರ್ಸ್ ಜೊತೆಯಲ್ಲಿ ನಮಗೆ ನ್ಯಾರೇಷನ್ ಡಿಸ್ಪ್ಲೇ ಆಗಬೇಕು ಅಂದರೆ ನಾವಿಲ್ಲಿ ಏನು ಸೆಲೆಕ್ಟ್ ಮಾಡ್ಕೊತೀವಿ, ಎಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲ ಅಂದರೆ ವಿ ಗೋಯಿಂಗ್ ಟು ಸೆಲೆಕ್ಟ್ ದಿ ಆಪ್ಷನ್ ನೋ. ನೆಕ್ಸ್ಟ್ ಬಂದುಬಿಟ್ಟು ಶೋ ಬಿಲ್ ವೈಸ್ ಡೀಟೇಲ್ಸ್. ವೆನ್ ಯು ವಾಂಟ್ ಟು ಯುವರ್ ಪರ್ಚೇಸ್ ರಿಜಿಸ್ಟರ್ ಶುಡ್ ಬಿ ಡಿಸ್ಪ್ಲೇಡ್ ಬಿಲ್ ಬೈ ಬಿಲ್ information to you, you have to select the yes in front of bill wise details. Bill wise details option ಮುಂದೆ ನಾವು yes ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ your purchase register will be displayed bill by bill details.
If you select no, default information display ಆಗುತ್ತೆ. Next, show cost center details also. See, along with the purchase register, cost centers details ಡಿಸ್ಪ್ಲೇ ಆಗಬೇಕು ಅಂದರೆ ವಿ ಹ್ಯಾಸ್ ಟು ಸೆಟ್ ದಿಸ್ ಆಪ್ಷನ್ ಎಸ್. ಇಲ್ಲಿ ನಾವು ಏನು ಮಾಡ್ತೀವಿ, ಎಸ್ ಅಂತ ಸೆಟ್ ಮಾಡಿದ್ರೆ ಓಕೆ ಯುವರ್ ಪರ್ಚೇಸ್ ರಿಜಿಸ್ಟರ್ ವಿಲ್ ಬಿ ಡಿಸ್ಪ್ಲೇಡ್ ಅಕಾರ್ಡಿಂಗ್ ಅಲಾಂಗ್ ವಿತ್ ದಿ ಕಾಸ್ಟ್ ಸೆಂಟರ್ ಡೀಟೇಲ್ಸ್. ನೆಕ್ಸ್ಟ್ ಪಾಯಿಂಟ್, ಶೋ ಇನ್ವೆಂಟರಿ ಡೀಟೇಲ್ಸ್. when you set this option is yes, okay, your purchase register will be displayed the inventory details along with the purchases you made when you set this option yes. Next ಬಂದ್ಬಿಟ್ಟು okay, show additional description of stock items. So when you set inventory show inventory details yes ಅಂತ ಕೊಟ್ಟಾಗ ಓಕೆ ಇನ್ವೆಂಟರಿ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಇನ್ವೆಂಟರಿ ಡೀಟೇಲ್ಸಲ್ಲಿ ಡಿಸ್ಕ್ರಿಪ್ಷನ್ ನಮಗೆ ಬೇಕು ಅಂದರೆ ನಾವು ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್, ಶೋ ಸಪ್ಲಿಮೆಂಟರಿ ಡೀಟೇಲ್ಸ್. ಯು ವಾಂಟ್ ಟು ಆ್ಯಡ್ ಎನಿ ಸಪ್ಲಿಮೆಂಟರಿ ಡೀಟೇಲ್ಸ್ ಟು ದಿಸ್ ಪರ್ಚೇಸ್ ರಿಜಿಸ್ಟರ್, ಯು ಹ್ಯಾಸ್ ಟು ಸೆಟ್ ದಿಸ್ ಆಪ್ಷನ್. ಈ ಆಪ್ಷನ್ ನಾವೇನು ಮಾಡಬೇಕು, ಎಸ್ನ ಸೆಟ್ ಮಾಡಬೇಕು. ನೆಕ್ಸ್ಟ್, ಶೋ ಬ್ಯಾಂಕ್ ಡೀಟೇಲ್ಸ್ ಆಲ್ಸೋ. ಓಕೆ, ನಿಮಗೆ ಬ್ಯಾಂಕ್ ಡೀಟೇಲ್ಸು ಡಿಸ್ಪ್ಲೇ ಆಗಬೇಕಾದ್ರೆ ಓಕೆ ಯು ಹ್ಯಾಸ್ ಟು ಸೆಟ್ ಈ ಆಪ್ಷನ್ ಮುಂದೆ ನಾವೇನು ಮಾಡಬೇಕು, ಎಸ್ನ ಸೆಟ್ ಮಾಡಿದ್ರೆ ಬ್ಯಾಂಕ್ ಡೀಟೇಲ್ಸು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಅಪಿಯರೆನ್ಸ್ ಆಫ್ ನೇಮ್ಸ್. ಹೌ ಯುವರ್ ಸ್ಟಾಕ್ ಯುವರ್ ಪರ್ಚೇಸ್ ರಿಜಿಸ್ಟರ್ ಶುಡ್ ಬಿ, ನಿಮ್ಮ ಪರ್ಚೇಸ್ ರಿಜಿಸ್ಟರ್ ಇರೋ ಐಟಮ್ಸು ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಇದ್ರ ಬಗ್ಗೆ ನಾವು ಪ್ರಿವಿಯಸ್ ಕ್ಲಾಸಸ್ಸಲ್ಲಿ ತುಂಬ ಸತಿ ಡಿಸ್ಕಸ್ ಮಾಡಿದ್ದೀವಿ. ಸೊ 4 ನೇಮ್ ಸ್ಟೈಲ್ಸ್ ಇದೆ. ಒಂದು ಅಲಿಯಾಸ್ ಬ್ರಾಕೆಟಲ್ಲಿ ನೇಮ್ ಬರುತ್ತೆ, ಅಲಿಯಾಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದರೆ ನೇಮ್ ಬ್ರಾಕೆಟಲ್ಲಿ ಅಲಿಯಾಸ್ ಹೆಸರು ಡಿಸ್ಪ್ಲೇ ಆಗುತ್ತೆ, ಲಾಸ್ಟ್ ನೇಮ್ ಓನ್ಲಿ. ಸೊ ವಿ ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಆಫ್ ನೇಮ್ ಸ್ಟೈಲ್ಸ್ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನಾರ್ಮಲಿ ವಿ ಗೋ ಫಾರ್ ನೇಮ್ ಓನ್ಲಿ. ನೆಕ್ಸ್ಟು ಸಾರ್ಟಿಂಗ್ ಮೆಥಡ್, ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನ್ನಲ್ಲಿ ತುಂಬ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನೀವು ಪರ್ಚೇಸ್ ರಿಜಿಸ್ಟರ್ ಯಾವ ರೀತಿ ಸಾರ್ಟ್ ಮಾಡಬೇಕು ಅಂತ. ಒಂದು ಹ್ಯಾಸ್ ಟು ಗೋ ಫಾರ್ ಆಲ್ಫಾಬೆಟಿಕ್ ವೈಸ್ ಸಾರ್ಟ್ ಮಾಡ್ಬೋದು, ಇಲ್ಲಾಂದರೆ ವೋಚರ್ ವೈಸ್ ಸಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಅಮೌಂಟ್ ವೈಸ್ ಸಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಕರೆನ್ಸಿ ವೈಸ್ ನಾವು ಏನು ಮಾಡ್ಕೊಬೋದು, ವಿ ಕ್ಯಾನ್ ಸಾರ್ಟ್ ಅವರ್ ಪರ್ಚೇಸ್ ರಿಜಿಸ್ಟರ್. ಇಫ್ ಯು ವಾಂಟ್ ಟು ಗೋ ಫಾರ್ ಆಲ್ಫಾಬೆಟಿಕಲ್ ವೈಸ್ ಯು ಕ್ಯಾನ್ ಸಾರ್ಟ್ ಎ ಟು ಝೆಡ್. ಎ ಇರುವಂಥ ಓಕೆ ಎ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಿ ರೆಡ್ ಜೆಡ್ಸ್ ಅಕೌಂಟ್ಸ್ ಎಲ್ಲ ಫಸ್ಟ್ ಡಿಸ್ಪ್ಲೇ ಆಗುತ್ತೆ, ಎ ಇಂದ ಸ್ಟಾರ್ಟ್ ಆಗುತ್ತೆ. ಎ ಟು ಆಲ್ಫಾಬೆಟಿಕ್ ಎ ಇಂದ ಝೆಡ್ವರೆಗೂ ಆಟೋಮೆಟಿಕ್ಕಾಗಿ ಸಾರ್ಟ್ ಆಗುತ್ತೆ. ಅದರ ಆಪ್ಷನ್ ಈಸ್ ಝೆಡ್ ಟು ಎ. ಅದರ್ವೈಸ್ ವಿ ವಾಂಟ್ ಟು ಸಾರ್ಟ್ ಅಕಾರ್ಡಿಂಗ್ ಟು ಅಮೌಂಟ್, ವಿ ಕ್ಯಾನ್ ಸಾರ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಇಫ್ ಯು ಸೆಲೆಕ್ಟ್ ಡಿಕ್ರೀಸಿಂಗ್ ಆರ್ಡರ್, ಕಡಿಮೆ ಇರೋ ಅಮೌಂಟ್ ವೋಚರ್ಸ್ ಫಸ್ಟ್ ಡಿಸ್ಪ್ಲೇ ಆಗುತ್ತೆ, ಅಮೌಂಟ್ ಜಾಸ್ತಿ ಇರೋವಂಥ ವೋಚರ್ಸ್ ಲಾಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ವೈಸ್ ವರ್ಸ ಇನ್ಕ್ರೀಸಿಂಗ್ ಆರ್ಡರ್. ಓಕೆ, ಕರೆನ್ಸಿ ವೈಸ್ ನಾವೇನು ಮಾಡ್ಬೋದು, okay, we can sort our purchase register. Otherwise if you select the default, ನಾವು ಡಿಫಾಲ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಓಕೆ ಟ್ಯಾಲಿ ವಿಲ್ ಡಿಸ್ಪ್ಲೇ ದಿ ಪರ್ಚೇಸ್ ರಿಜಿಸ್ಟರ್. ಆಟೋಮೆಟಿಕ್ಕಾಗಿ ಟ್ಯಾಲಿನೇ ಡಿಸ್ಪ್ಲೇ ಮಾಡುತ್ತೆ, ನಾವು ಯಾವುದನ್ನು ಮಾಡೋ ಅವಶ್ಯಕ. ಟ್ಯಾಲಿ ವಿಲ್ ಬಿ ಆಟೋಮೆಟಿಕ್ಕಾಗಿ ಒಂದು ಡಿಫಾಲ್ಟ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡುತ್ತೆ. ಓಕೆ, ದಿಸ್ ದಿ F2 configuration information. We can configure the purchase register as per our requirement. Next, another important thing is how to export the information. So ಯಾವ ರೀತಿ ಇನ್ಫಾರ್ಮೇಷನ್ ನಾವು ಏನು ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡೋದು. ಇದ್ರ ಬಗ್ಗೆ ಒಂದೆರಡು 2 minutes ಡಿಸ್ಕಸ್ ಮಾಡೋಣ. So we can export the purchase register. First one is language. We have to select the language through which we have to export the purchase register. One is normally we go for default language, and format through which we have to export the purchase register. So I want to export the information through Excel. We can select the Excel format. You can go for JPG image format or PDF format or XML format or any other format which is available. Okay, normally we go for Excel format for
future calculation we select Excel format. ಆ್ಯಂಡ್ ಎಕ್ಸ್ಪೋರ್ಟ್ ಲೊಕೇಶನ್, ನಾವು ಎಲ್ಲಿಗೆ ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡಬೇಕು ಆ ಲೊಕೇಶನ್ ನಾವೇನು ಮಾಡ್ಕೊಬೋದು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಒಂದು ನಾರ್ಮಲಿ ಡಿಫಾಲ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಡಿಫಾಲ್ಟ್ ಇನ್ಫಾರ್ಮೇಷನ್ ಎಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತೋ ಲೊಕೇಶನ್ನು, ಆ ಲೊಕೇಶನಲ್ಲೇ ಆಟೋಮೆಟಿಕ್ಕಾಗಿ ನಾವು ಎಕ್ಸ್ಪೋರ್ಟ್ ಮಾಡಿದ ಫೈಲು ಅಲ್ಲೇ ಸೇವ್ ಆಗುತ್ತೆ. ಸೊ ನಾರ್ಮಲಿ ಸಿ ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಟ್ಯಾಲಿ ERP9 ನಾವು ಎಕ್ಸ್ಪೋರ್ಟ್ ಮಾಡಿದ ಫೈಲು ಸೇವ್ ಆಗುತ್ತೆ. ಇಲ್ಲ ಇಫ್ ಯು ವಾಂಟ್ ಟು ಚೇಂಜ್ ದಿ ಲೊಕೇಶನ್ we can change the location. We can export information to A or B drive or D drive according to your requirement. And file name, you can output file name, that is also you can change according to your requirement. And output sheet name, okay, there is also you can change. So I am changing output sheet name. Like purchase (2021). So I change the output file names for our easy, ನಮ್ಮ ಒಂದು ಕನ್ವೀನಿಯನ್ಸ್ಗೆ, ಯಾಕಂದರೆ ಈಸಿ ರೆಕಗ್ನೈಸ್ ಆಗಬೇಕಲ್ಲ ಯಾವ ಇಯರ್ದು ಅಂತ. ಸೊ ಅದಕ್ಕೆ ನಾನು ಏನು ಮಾಡಿದೆ 2021 ಆ್ಯಡ್ ಮಾಡಿದೆ. ನೆಕ್ಸ್ಟ್ ಅಪ್ಡೇಟ್ ಎಕ್ಸಿಸ್ಟಿಂಗ್ ಫೈಲ್, ಆಲ್ರೆಡಿ ಇದೇ ಹೆಸರಲ್ಲಿ ಇನ್ನೊಂದು ಫೈಲ್ ಇದ್ದರೆ ಆ ಫೈಲ್ನ ಇನ್ಫಾರ್ಮೇಷನ್ ಓಕೆ ಅಪ್ಡೇಟ್ ಆಗಬೇಕಾ ಬೇಡವಾ ಅಂತ. ಇಫ್ ಯು ಆರ್ ಸೆಲೆಕ್ಟ್ ನೋ, ಓಕೆ ಇನ್ನೊಂದು ಆಟೋಮೆಟಿಕ್ ಇನ್ನೊಂದು ಫೈಲ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಓಕೆ ಯಾವ ಫಾರ್ಮೆಟಲ್ಲಿ ಇನ್ಫಾರ್ಮೇಷನ್, ಓಕೆ ಎಕ್ಸೆಲ್ ಶೀಟಲ್ಲಿ ಓಕೆ ಇನ್ಫಾರ್ಮೇಷನ್ ಸೇವ್ ಆಗುತ್ತಲ್ಲ, ಈ ಸೇವ್ ಆಗೋ ಎಕ್ಸೆಲ್ ಶೀಟು ವಿತ್ ಕಲರ್ ಬೇಕಾ ವಿತೌಟ್ ಕಲರ್ ಬೇಕಾ. ಇಫ್ ಯು ಸೆಲೆಕ್ಟ್ ಎಸ್, ನಾವು ಇಲ್ಲಿ ಎಸ್ ಕೊಟ್ಟಾಗ ಏನಾಗುತ್ತೆ ಓಕೆ ವಿತ್ ಕಲರ್ ಏನಾಗುತ್ತೆ ಸೇವ್ ಆಗುತ್ತೆ. ಓಕೆ ಓಪನ್ ಎಕ್ಸ್ಪೋರ್ಟೆಡ್ ಫೈಲ್, ಓಕೆ ಇದೆಲ್ಲ ಆದಮೇಲೆ ನಾವು ಎಸ್ ಕೊಟ್ಟಾಗ ಓಕೆ ಆಟೋಮೆಟಿಕ್ ಏನಾಗುತ್ತೆ ನಾವು ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಮಾಡಿದ್ದು ಒಂದು ಫೈಲ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ನೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ, ನಾವು ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಎಕ್ಸ್ಪೋರ್ಟ್ ಮಾಡೋದು ಓನ್ಲಿ ನೆಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಎಕ್ಸ್ಪೋರ್ಟ್ ಮಾಡಬೇಕಾ. ವಿ ಹ್ಯಾವ್ ಟು ಸೆಟ್ ಎಸ್, ಇಲ್ಲ ನೋ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಆ ಒಂದು ಈ ಪರ್ಟಿಕ್ಯುಲರ್ ಫೈಲ್ಗೆ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗಿ ಈ ಲೊಕೇಶನಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಶೋ ಕ್ಲೋಸಿಂಗ್ ಬ್ಯಾಲೆನ್ಸಸ್, ಇಫ್ ಯು ಸೆಟ್ ದಿಸ್ ಆಪ್ಷನ್ ಈಸ್ ಎಸ್, ನಾವು ಎಕ್ಸ್ಪೋರ್ಟ್ ಮಾಡಿದ ಫೈಲಲ್ಲಿ ಓಕೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇನ್ಫಾರ್ಮೇಷನ್ನು ಶೋ ಮಾಡುತ್ತೆ, ನೋಡ್ಸುತ್ತೆ. ನೆಕ್ಸ್ಟು ಶೋ ಪರ್ಸೆಂಟೇಜಸ್, ಇಫ್ ಯು ಸೆಟ್ ಎಸ್ ಆಟೋಮೆಟಿಕಾಗಿ ಏನಾಗುತ್ತೆ ಪರ್ಸೆಂಟೇಜಸ್ಸು ಅಪಿಯರ್ ಆಗುತ್ತೆ. ನೆಕ್ಸ್ಟು ಓಕೆ ಸ್ಕೇಲಿಂಗ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್, ಓಕೆ ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್, ಅದರ್ವೈಸ್ ಯು ವಾಂಟ್ ಟು ಸ್ಕೇಲಿಂಗ್ ಫ್ಯಾಕ್ಟರ್ ಇದರಲ್ಲಿ ಯಾವುದನ್ನ ಒಂದು ಸ್ಕೇಲಿಂಗ್ ಫ್ಯಾಕ್ಟರ್ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ಡಿಫಾಲ್ಟ್ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಏನು ಅಮೌಂಟ್ ಟೈಪ್ ಮಾಡಿದ್ದೀವೋ ಸೇಮ್ ಅಮೌಂಟ್ ವಿಲ್ ಬಿ ಎಕ್ಸ್ಪೋರ್ಟೆಡ್ ಟು ದಟ್ ಪರ್ಟಿಕ್ಯುಲರ್ ಫೈಲ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಾಂದರೆ ನಾವು ಮಾಡಿ ಪರ್ಚೇಸ್ ರಿಜಿಸ್ಟರ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಹಂಡ್ರೆಡ್ಸ್ ಆರ್ ಲ್ಯಾಕ್ಸ್ ಆರ್ ಮಿಲಿಯನ್ಸ್, ವಿ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಸ್ಕೇಲಿಂಗ್ ಫ್ಯಾಕ್ಟರ್. ಓಕೆ ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್. ನೆಕ್ಸ್ಟು ಶೋ ಬೇಸ್ ಕರೆನ್ಸಿ ಸಿಂಬಲ್, ಇಫ್ ಯು ಸೆಟ್ ಎಸ್, ಇದಕ್ಕೆ ಎಸ್ ಅನ್ನು ಕೊಟ್ಟಾಗ ನಮ್ಮ ಪರ್ಚೇಸ್ ರಿಜಿಸ್ಟ್ರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರಲ್ಲಿ ನಮ್ಮ ಓಕೆ ಬೇಸ್ ಕರೆನ್ಸಿ ಸಿಂಬಲ್ ಏನಾಗುತ್ತೆ ಅಪಿಯರ್ ಆಗುತ್ತೆ. ನಾವು ಅದನ್ನು ಪರ್ಚೇಸ್ ರಿಜಿಸ್ಟರ್ನ ಪ್ರಿಂಟ್ ತೆಗೆದಾಗ ಪ್ರತಿಯೊಂದು ಪೇಜ್ಗೂ ಬೇಸ್ ಕರೆನ್ಸಿ ಸಿಂಬಲ್ ವಿಲ್ ಬಿ ಡಿಸ್ಪ್ಲೇಡ್. ಓಕೆ ಫಾರ್ ಎಕ್ಸಾಂಪಲ್ ಅವರ್ ಬೇಸ್ ಕರೆನ್ಸಿ ಈಸ್ ಇಂಡಿಯನ್ ರುಪೀಸ್ INR ಅಂತ ಡಿಸ್ಪ್ಲೇ ಆಗುತ್ತೆ, ಅದ್ರ ಜೊತೆಗೆ ರುಪೀಸ್ ಸಿಂಬಲ್ಲು ಡಿಸ್ಪ್ಲೇ ಆಗುತ್ತೆ. ನಾವು ಪ್ರತಿಯೊಂದು ಪೇಜ್ಗೂ ಇದು ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಪ್ರಿಂಟ್ ತೆಗೆದಾಗ ಪ್ರತಿಯೊಂದು ಪೇಜಲ್ಲಿ ಟಾಪಲ್ಲಿ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ನಮಗೆ. ನೆಕ್ಸ್ಟು ಪಿರಿಯಾಡಿಕ್, ಓಕೆ ಇದು ಯಾವ ರೀತಿ ನಮಗೆ ಇನ್ಫಾರ್ಮೇಷನ್ ಸೇವ್ ಆಗಬೇಕು ನಮಗೆ. ಓಕೆ ಡೈಲಿನ, ಫೋರ್ಟ್ನೈಟ್ಲಿನ, ಹಾಫ್ ಇಯರ್ಲಿನ, ಮಂತ್ಲಿನ, ಕ್ವಾರ್ಟರ್ಲಿನ, ವೀಕ್ಲಿನ. ಸೊ ಯಾವ ರೀತಿ ಇನ್ಫಾರ್ಮೇಷನ್ ಶುಡ್ ಬಿ ಎಕ್ಸ್ಪೋರ್ಟೆಡ್, ಯಾವ ರೀತಿ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಗಬೇಕು. ಇಫ್ ಯು ವಾಂಟ್ ಟು ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಥ್ರೂ ಮಂತ್ಲಿ, ವಿ ಗೋ ಫಾರ್ ಮಂತ್ಲಿ. ನೆಕ್ಸ್ಟ್ ಶೋ ವಿತ್ ಗ್ರಾಫ್, ವೆನ್ ಯು ಸೆಟ್ ದಿಸ್ ಇನ್ಫಾರ್ಮೇಷನ್ ಎಸ್ ಅನ್ನು ಕೊಟ್ಟಾಗ ಆಟೋಮೆಟಿಕ್ ಅವಾಗೆ ನೋಡಿಸಲ್ಲ ಮೇಲೆ ನಮಗೆ ಅಮೌಂಟ್ ಸಿಗುತ್ತೆ, ಅದರ ಕಡೆ ಗ್ರಾಫ್ ಸಿಗುತ್ತೆ. ಸೊ ಎಲ್ಲ ಆದಮೇಲೆ ಎಲ್ಲ ಆದಮೇಲೆ ನಾವೇನು ಮಾಡಬೇಕು ಸೇವ್ ಮಾಡಬೇಕು. ಓಕೆ ಎಕ್ಸ್ಪೋರ್ಟ್ ಎಸ್ ನೋ ಅಂತ ಕೇಳುತ್ತೆ.
ವೆನ್ ಯು ಸೆಟ್ ಎಸ್ ಅಂತ ಕೊಟ್ಟಾಗ ಆಟೋಮೆಟಿಕಾಗಿ ಇನ್ಫಾರ್ಮೇಷನ್ ಏನಾಗುತ್ತೆ ಎಕ್ಸ್ಪೋರ್ಟೆಡ್ ಈ ಪರ್ಟಿಕ್ಯುಲರ್ ಫೈಲ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫೈಲು ಪರ್ಚೇಸ್ ರಿಜಿಸ್ಟರ್ 2021 ಇಲ್ಲಿಗೆ ಏನಾಗುತ್ತೆ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಗುತ್ತೆ. ಲೊಕೇಶನ್ ಬಂದುಬಿಟ್ಟು ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಟ್ಯಾಲಿ ERPನಲ್ಲಿ ಇನ್ಫಾರ್ಮೇಷನ್ ಏನಾಗುತ್ತೆ ಸೇವ್ ಆಗುತ್ತೆ. ಎಸ್ ಅಂದ್ಕೊಂಡು ಮತ್ತು ಇಲ್ಲಿ ನೋಡಿ ಓಪನ್ ಎಕ್ಸ್ಪೋರ್ಟ್ ನಾವು ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗ ಆಟೋಮೆಟಿಕ್ ಎಕ್ಸೆಲ್ ಶೀಟ್ ಏನಾಗುತ್ತೆ ಓಪನ್ ಆಗುತ್ತೆ. ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸೊ ಆಟೋಮೆಟಿಕಾಗಿ ಹೇಳಿಲ್ಲ ಎಕ್ಸೆಲ್ ಶೀಟ್ ಏನಾಗುತ್ತೆ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಸಿಕ್ತಲ್ಲ ಕಂಪ್ನಿ ನೋಡಿ ಎಲ್ಲ ನೋಡಿ ಕಲರಲ್ಲಿ ಬಂತು. ಸೊ ಆಟೋಮೆಟಿಕಾಗಿ ಇನ್ಫಾರ್ಮೇಷನ್ ಆಯಿತು ನಮ್ಮೊಂದು ಪರ್ಟಿಕ್ಯುಲರ್ ಸಿ ಡ್ರೈವ್ ಪ್ರೋಗ್ರಾಮ್ ಫೈಲ್ಸಲ್ಲಿ ಇನ್ಫಾರ್ಮೇಷನ್ ಅದು ಎಕ್ಸ್ಪೋರ್ಟ್ ಆಯಿತು. ಸೊ ಇದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಕಾಲಮ್ನಾರ್ ಪರ್ಚೇಸ್ ರಿಜಿಸ್ಟರ್. ವೆನ್ ಯು want to view the purchase register through columnar purchase register ನಾವು ವ್ಯೂ ಮಾಡಬೇಕಾದ್ರೆ we go for this thing. See when you enter we can add another column. ನಾವು ಹೊಸ ಕಾಲಮ್ ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಬೋದು. ಸೊ ವಿ ಕ್ಯಾನ್ ಎರಡು ಕಂಪ್ನಿನ ಕಂಪೇರ್ ಮಾಡ್ಬೋದು, ಇಲ್ಲಾಂದರೆ 2 months ಇನ್ಫಾರ್ಮೇಷನ್ ನಾವು ಕಂಪೇರ್ ಮಾಡ್ಬೋದು, ಕ್ವಾರ್ಟರ್ಲಿ ಕಂಪೇರ್ ಮಾಡ್ಬೋದು. ಸೊ ಬೈ ಆ್ಯಡಿಂಗ್ ಇನ್ಫಾರ್ಮೇಷನ್ ನಾವು ಇನ್ಫಾರ್ಮೇಷನ್ ಆ್ಯಡ್ ಮಾಡಿಕೊಂಡು ನಾವೇನು ಮಾಡ್ಕೊಬೋದು ಕಂಪೇರ್ ಮಾಡ್ಕೊಬೋದು. ಹಂಗೆ ಒಂದು ಎಕ್ಸ್ಟ್ರಾ ಕಾಲಮ್ನ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿಗೆ ಹೋಗ್ತೀವಿ. ಓಕೆ ಮಾಡಿರೋ ಕಾಲಮ್ನ ನಾವು ಆಲ್ಟರ್ ಮಾಡಬೇಕಾದ್ರೆ ವಿಲ್ ಗೋ ಫಾರ್ ಆಲ್ಟರ್ ಕಾಲಮ್. ನೆಕ್ಸ್ಟ್ ನಾವು ಮಾಡಿರೋ ಕಾಲಮ್ನ ಡಿಲೀಟ್ ಮಾಡಬೇಕು, ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಲ್ಲ ಆ ಕಾಲಮ್ನ ಡಿಲೀಟ್ ಮಾಡಬೇಕಾದ್ರೆ ವಿ ಗೋ ಆಲ್ಟರ್ ಡಿ. ವೆನ್ ಯು ಎಂಟರ್ ಆಲ್ಟರ್ ಡಿ ಆಟೋಮೆಟಿಕಾಗಿ ಏನಾಗುತ್ತೆ ನಾವು ಆ್ಯಡ್ ಮಾಡಿದ ಎಕ್ಸ್ಟ್ರಾ ಕಾಲಮ್ ಏನಾಗುತ್ತೆ ಡಿಲೀಟ್ ಆಗುತ್ತೆ. ಓಕೆ ದೀಸ್ ಆರ್ ದಿ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ಪರ್ಚೇಸ್ ರಿಜಿಸ್ಟರ್. ಸೊ ಇಲ್ಲಿಗೆ ನಾವು ಪರ್ಚೇಸ್ ರಿಜಿಸ್ಟರ್ ಸೆಷನ್ನ ಕ್ಲೋಸ್ ಮಾಡೋಣ. ಸೊ ಬಿಫೋರ್ ಕ್ಲೋಸಿಂಗ್ ದಿ ಸೆಷನ್ ಒಂದು ಸತಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಪಾತಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ಗೇಟ್ವೇ ಆಫ್ ಟ್ಯಾಲಿ ನಾವೇನು ಮಾಡಬೇಕು ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಏನು ಓಕೆ ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಡಿಸ್ಪ್ಲೇ ಮೆನ್ಯುವಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಅಕೌಂಟ್ಸ್ ಬುಕ್ಸ್ ನಾವೇನು ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಬೇಕು. ಈ ಅಕೌಂಟ್ಸ್ ಬುಕ್ಸಿಂದ ನಾವೆಲ್ಲಿಗೆ ಹೋಗಬೇಕು ಪರ್ಚೇಸ್ ರಿಜಿಸ್ಟರ್. ಈ ಸೆಷನ್ ನಾವು ಪರ್ಚೇಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ವಿ ಸೆಲೆಕ್ಟ್ ದಿ ಪರ್ಚೇಸ್ ರಿಜಿಸ್ಟರ್. ಸೊ ಪರ್ಚೇಸ್ ರಿಜಿಸ್ಟರ್ ವಿಲ್ ಬಿ ಡಿಸ್ಪ್ಲೇಡ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಪರ್ಚೇಸ್ ವಿಲ್ ಬಿ ಡಿಸ್ಪ್ಲೇಡ್ ಮಂತ್ಲಿ ವೈಸ್ ಸಮ್ರಿ ಡಿಸ್ಪ್ಲೇ ಆಗುತ್ತೆ. ಮಂತ್ಲಿ ವೈಸ್ ಯಾವ ಮಂತಲ್ಲಿ ಎಷ್ಟೆಷ್ಟು ಆಗಿದೆ ಸೇಲ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಮಂತಲ್ಲಿ ನಾವು ವೋಚರ್ ವೈಸ್ ನೋಡಬೇಕಾದ್ರೆ ವಿ ನೀಡ್ ಟು ಸೆಲೆಕ್ಟ್ ಪರ್ಟಿಕ್ಯುಲರ್ ಮಂತ್ ಸೆಲೆಕ್ಟ್ ಮಾಡಿದ್ಮೇಲೆ ಯು ವಾಂಟ್ ಟು ಪ್ರೆಸ್ ಆಲ್ಟರ್ F1 ಪ್ರೆಸ್ ಮಾಡಿದ್ರೆ ನಮಗೆ ವೋಚರ್ ವೈಸ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವೋಚರ್ ವೈಸ್ ಡೀಟೇಲ್ಸ್ ನಾವು ಏನು ಮಾಡ್ಬೋದು ವಿ ಕ್ಯಾನ್ ಪ್ರಿಂಟ್ ತೆಗಿಬೋದು. ಸೊ ವಿ ಕ್ಯಾನ್ ಡೂ ಪ್ರಿಂಟ್. ಈ ಒಂದು ಪ್ರಿಂಟ್ ತೆಗಿಬೇಕಾದ್ರೆ ಪ್ರಿಂಟ್ ನಾವು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ನಾವು ಏನು ಮಾಡ್ಕೊಬೋದು ಚೇಂಜ್ ಮಾಡ್ಕೊಬೋದು. ಓಕೆ ಆಲ್ರೆಡಿ ನಾನು ಪ್ರಿಂಟ್ ಇನ್ಸ್ಟಾಲ್ ಆಗಿದೆ. ಎಚ್ ಪಿ ಲೇಸರ್ ಜೆಟ್ನ ಆ್ಯಡ್ ಮಾಡಿದ್ದೀನಿ. ನಂಬರ್ ಆಫ್ ಕಾಪೀಸ್ ಡಿಫಾಲ್ಟ್ ಒಂದೇ ಬರುತ್ತೆ. ಓಕೆ ಪೇಪರ್ ಟೈಪ್ ನಾನು ಲೆಟರ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಇದನ್ನು ಕಾನ್ಫಿಗರ್ ಮಾಡಿ ನಮಗೆ ಬೇಕಾದ ರೀತಿ ನಾವೇನು ಮಾಡ್ಕೊಬೋದು ಚೇಂಜ್ ಮಾಡ್ಕೊಬೋದು. ಈಸಿ ಪ್ರಿಂಟರ್ ಮೆನು ಸ್ಕ್ರೀನ್ ಇದನ್ನು ಯಾವ ರೀತಿ ಬೇಕೋ ಆ ರೀತಿ ನಾವೇನು ಮಾಡ್ಕೊಬೋದು ಚೇಂಜಸ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಪರ್ಚೇಸ್ ರಿಜಿಸ್ಟರ್ ಬಗ್ಗೆ ನಾವು ಡಿಸ್ಕಷನ್ನ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಕ್ಯಾಶ್ ಬುಕ್ ಮತ್ತು ಬ್ಯಾಂಕ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.